ಇನ್ನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಇದು ರಾಜಕೀಯ ದ್ವೇಷ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೈ ನಾಯಕರೇ ಸಿಬಿಐ ಟಾರ್ಗೆಟ್ ಅಂತ ಕಿಡಿಕಾರಿರುವಂತದ್ದು. ಕಂಡಾದಂಥ ವಿನಯ್ ಕುಲಕರ್ಣಿ ಅವರ ಹತ್ರ ಇದೇನು ವಿಚಾರ ಅಂತೇಳಿ ನಾನು ಚರ್ಚೆ ಮಾಡಿದ್ದೇನೆ, ಮಾತಾಡಿದ್ದೇನೆ. ಕೆಲವು ಆ ಭಾಗದ ಬಿಜೆಪಿ ನಾಯಕರುಗಳು ಇದನ್ನು ರಾಜಕೀಯವಾಗಿ ಸೇಡನ್ನು ಬಳಸ್ಕೊಳ್ಬೇಕು, ಮಟ್ಟ ಹಾಕಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ ಯಶಸ್ಸಾಗಿದ್ದಾರೆ. CBIನವರು ಈಗಾಗಲೇ ಅವರ ಸುತ್ತಮುತ್ತಲಿರುವಂಥವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಬೇಕಾದಷ್ಟು ವಿಚಾರಣೆ ಮಾಡಿ, ಬಟ್ ನಾನು CBIನವ್ರಿಗೆ ಹೇಳೋದಿಷ್ಟೇ, ನೀವು ಎನ್ಕ್ವೈರಿ ಮಾಡಿ, ಇನ್ನು ಒಂದಲ್ಲ 10 ಸತಿ ಕರ್ಕೊಂಡೋಗಿ, ನಿಮ್ಗೆ ಇದೆಲ್ಲ ಥರದ ಹಕ್ಕಿದೆ. ಬಟ್ ಯು ಶುಡ್ ನಾಟ್ ಯೀಲ್ಡ್ ಟು ಎ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸ್. ನಿಮ್ಮ ಆಫೀಸು ಒಬ್ಬ ರಾಜಕೀಯದ ವೆಪನ್ ಆಗಬಾರ್ದು, ಇಷ್ಟೇ ನಮ್ಮ ಒತ್ತಾಯ. ವಿರೋಧ ಪಕ್ಷಗಳು ಎಲ್ಲಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಆಡಳಿತ ಪ್ರಶ್ನೆ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ವೈಖರಿಯನ್ನು ಎತ್ತಿ ಹಿಡಿತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಇಂಥ ಪ್ರೆಷರ್ ಟ್ಯಾಕ್ಟಿಕ್ಸ್ ನಡೆಸ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ನಾವು ಕುಗ್ಗೋದಿಲ್ಲ. ಚಾರ್ಜ್ ಶೀಟು ಕೂಡ ಸಬ್ಮಿಟ್ ಮಾಡಿದರು. ತದನಂತರ ಯಾವ ಕಾರಣಕ್ಕೂ ರಾಜಕೀಯ ಕಾರಣಕ್ಕಾಗಿ ಅದನ್ನು CBIಗೆ ಹಸ್ತಾಂತರ ಮಾಡುವಂಥ ಕೆಲಸ ನಡೀತು. ಆ ರಾಜಕೀಯ ದುರುದ್ದೇಶದಿಂದ CBI ನೇಮಕ ಮಾಡಿ ಇವ್ರನ್ನ ಆರೋಪಿ ಮಾಡಬೇಕನ್ನುವಂಥ ಒಂದು ದುರುದ್ದೇಶದಿಂದ CBI ಎನ್ಕ್ವೈರಿ ನಡೀತಿದೆ ಅಂತ ನಾನು ಭಾವಿಸಿದ್ದೀನಿ. ವಿನಯ್ ಕುಲಕರ್ಣಿ CBI ವಶಕ್ಕೆ ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಉದ್ದೇಶ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಬಿಜೆಪಿ ನಾಯಕರು ಕೂಡ ಮತ್ತೊಂದು ಕಡೆ ತಿರುಗೇಟನ್ನು ನೀಡಿದ್ದಾರೆ. ಗೊತ್ತಿಲ್ಲ, ನಾನು ಕೋವಿಡಲ್ಲಿದ್ದೆ, ನಾನು ಮಾತಾಡೋಕ್ಕೆ ಗೊತ್ತಿಲ್ಲ ಅವ್ರ ವಿಷಯ. BJPಗೆ ಸೇರೋಕೆ ರೆಡಿ ಆಗಿದ್ರು ಅಂತ ನ್ಯೂಸ್ ಆಯಿತು. ಆಮೇಲೆ ಅವ್ರು ಹೇಳಿದ್ರು ನನಗೆ ಸೇರ್ತಾ ಇಲ್ಲ ಅಂತ. ಈಗೇನಾಗಿದೆ ಗೊತ್ತಿಲ್ಲ. ಅವ್ರ ಮೇಲೆ ಇತ್ತು ಅಲ್ಲ, ಅವ್ರ ಮೇಲೆ ಕೇಸ್ ಇತ್ತು, ಎನಿ ಟೈಮ್ ಏನಾದ್ರು ಆಗ್ಬೋದು ಅನ್ನೋ ಸ್ಥಿತಿ ಇತ್ತು. ಏನು ಮಾಡಿದಾರೋ ಗೊತ್ತಿಲ್ಲ. ಕಾನೂನಿದೆ, ಅದು ಮಾಡಿ. ಕಾನೂನು ತನ್ನ ಕರ್ತವ್ಯವನ್ನು ಮಾಡುತ್ತೆ. ಅವರು ಅಪರಾಧಿ ಹೌದೋ ಅಲ್ವೋ ಅಂತ ನಿರ್ಣಯಿಸಬೇಕಾಗಿರೋದು ನ್ಯಾಯಾಲಯ. ಈಗ ತನಿಖೆಗೆ ಮೇಲ್ನೋಟದ ಸಾಕ್ಷ್ಯದ ಆಧಾರದಲ್ಲಿ CBIನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬಂದಿದೆ. ತನಿಖೆ ಮಾಡಿ CBI ಏನು ವರದಿ ಕೊಡುತ್ತೆ ನೋಡೋಣ. ಅದು ಆಗೋಕ್ ಮುಂಚೆನೆ ನಾನು ಯಾವುದೇ ರೀತಿಯ ಮಾತನ್ನ ಯಾರ ಬಗ್ಗೆನೂ ಹೇಳಕ್ ಬಯಸೋದಿಲ್ಲ. ಇದು CBIಗೆ ಕೇಸ್ನ ವರ್ಗಾವಣೆ ಮಾಡಿದ್ದು ಅವ್ರ ಕಾಲಗಳಲ್ಲಿ, ಅವರೇ ವರ್ಗಾವಣೆ ಮಾಡಿದ್ದಾರೆ. ಕಾನೂನಿನ ಮತ್ತು ಸಂಸ್ಥೆಗಳ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥದ್ದು ಇರಬೇಕು. ಈ ಆಪಾದನೆ ಅವ್ರ ಮೇಲೆ ಇದೆ, ಹಾಗಾಗಿ ಈ ಆಪಾದನೆ ಅವ್ರ ಮೇಲೆ ಇತ್ತು. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೊಂದಂಥ ಕುಟುಂಬಗಳು ಅವರ ಏನು ನಷ್ಟ ಆಗಿದೆ, ಅವ್ರ ಕುಟುಂಬದ ವ್ಯಕ್ತಿ ಇವತ್ತು ಏನು ಹಲ್ಲೆ ಆಗಿದೆ, ಹತ್ಯೆ ಆಗಿದೆ, ಅವರ ಪ್ರಾಣವನ್ನು ತಗೊಳ್ಳಾಯಿತು, ಅದಕ್ಕೆ ಕಾರಣಕರ್ತರು ಯಾರು ಇದ್ದಾರೆ, ಅದು ಇನ್ವೆಸ್ಟಿಗೇಷನ್ ನಡೀತಿರೋವಂಥದ್ದಿದೆ. ಈಗಾಗಲೇ ಸಾಕಷ್ಟು ವರ್ಷದಿಂದ ನಡೀತಿದೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸುವಂಥದ್ದು ವಿಚಾರಣೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಇದರಲ್ಲಿ ರಾಜಕೀಯ ತಿರುವು ಕೊಡುವಂಥದ್ದು, ರಾಜಕೀಯ ಬಣ್ಣ ಕೊಡುವಂಥದ್ದನ್ನ ಮಾಡೋಂಥದ್ದು ಆಗಬಾರ್ದು. ಯಾರು ಯಾವ ಬೇಕಾದ್ರೆ CBI ಅವರು ಬಹಳ ವರ್ಷಗಳ ನಂತರ ನಡೆದಂತ ಘಟನೆ ಆ ಕುಟುಂಬ ನ್ಯಾಯ ಒದಗಿಸಿಕೊಡೋ ಪ್ರಯತ್ನ ನಡೆದಿದೆ. ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದ ಅವರನ್ನು ಬಂಧನ ಮಾಡಿದ್ದಾರೆ. ಸತ್ಯ ಏನು ಅಂತ ಹೊರಬರುತ್ತೆ. ತನಿಖೆ ಕಾನೂನು ತನ್ನ ಕ್ರಮಗಳನ್ನು ತೆಗೆದುಕೊಳ್ತದೆ. ಇದರಲ್ಲಿ ಬಿಜೆಪಿಯ ಪಾತ್ರ ಏನಿಲ್ಲ. ಹಿಂದೆ ಕೊಲೆ ಆದಂತ ಸಂದರ್ಭದಲ್ಲಿ ಬಿಜೆಪಿ ಅದರ ವಿರುದ್ಧ ಹೋರಾಟವನ್ನ ಮಾಡಿತ್ತು. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ಬಿಜೆಪಿ ಮಾಡಿತ್ತು. ಈ ದೃಷ್ಟಿಯಿಂದ ಇವತ್ತು CBI ಕ್ರಮ ತೆಗೆದುಕೊಂಡಿದೆ. ಅದು ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದರಲ್ಲಿ ಬಿಜೆಪಿ ಪ್ರಶ್ನೆ ಉದ್ಭವ ಆಗಲ್ಲ. ಕಾನೂನು ತನ್ನ ಅಡಿಯಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಇದನ್ನ ನಾವು ಸ್ವಾಭಾವಿಕವಾಗಿ ನಮ್ಮ ಯಾವುದೇ ವ್ಯವಸ್ಥೆಯಡಿ CBI ಅನ್ನುವಂಥದ್ದು ಒಂದು ಸ್ವತಂತ್ರವಾದಂಥ ಸಂಸ್ಥೆ. ಯಾವ ಕೊಲೆ ಪ್ರಕರಣ ಇದ್ರೂ ಕೂಡ ಅವರದೇ ಆದಂಥ ವಿಚಾರದಲ್ಲಿ ಅವರು ತನಿಖೆ ಮಾಡ್ತಾರೆ. ಸರ್ಕಾರ ಯಾವುದೇ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ನೋಡಿ, ಇಂದಿನ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರ ಕೊಲೆ ಪ್ರಕರಣದಲ್ಲಿ CBI ಕಾನೂನು ಪ್ರಕಾರ ಇದನ್ನು ತನಿಖೆ ಮಾಡಿತ್ತು. ಇವತ್ತೇನು ಮಾಜಿ ಶಾಸಕರಾಗಿರ್ತಕ್ಕ ವಿನಯ್ ಕುಲಕರ್ಣಿ ಬಂಧನ ಆಗಿದೆ, ಅದು ಕಾನೂನಾತ್ಮಕವಾಗಿ CBI ತಗೊಂಡಿರ್ತಕ್ಕಂಥ ನಿರ್ಧಾರಗಳು. ಆಗ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿತ್ತು. ತನಿಖೆ ಮಾಡಿ ಅನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ನ್ಯಾಯ ಸಿಗಬೇಕು ಅವನ ಮನೆಗೆ, ಅವನ ಕುಟುಂಬಕ್ಕೆ ಅಂತ ಹೇಳುವಂಥ ಆಗ್ರಹ ನಮ್ಮದು.
ಇವತ್ತು CBI ಎಲ್ಲ ತನಿಖೆಗಳನ್ನು ಪರಿಶೀಲನೆ ಮಾಡಿಕೊಂಡು CBI ಅದರದ್ದೇ ಆಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ತನಿಖೆಯನ್ನು ಮಾಡಿದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. CBIದವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅದರ ಪ್ರಕಾರ ಮುಂದೆ ಕಾನೂನು ಪ್ರಕಾರ ಈ ಕ್ರಮ ಕೈಗೊಂಡಿದ್ದಾರೆ. ಯಾವತ್ತು ಬಿಜೆಪಿ ಕೂಡ ಇದರಲ್ಲಿ ಹೋರಾಟ ಮಾಡಿ ಅಂದರೆ ಬಿಜೆಪಿ ಕೂಡ ಆಗ್ರಹ ಮಾಡಿ ಅಲ್ಲ, ಅದು ಆಗಿತ್ತಲ್ಲ ಹಿಂದೆಲ್ಲ. ಅನೇಕರು ರಾಜಕಾರಣದಲ್ಲಿ ಪ್ರಭಾವವನ್ನು ಬೀರಿ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ, ಭ್ರಷ್ಟಾಚಾರಗಳು ಸಾಕಷ್ಟು ನಡೆದಿತ್ತು. ಅದು ಹಾಗೆ ಅದೇ ಸರ್ಕಾರಗಳಿರುತ್ತೆ ಅಂತ ಹೇಳಕ್ ಬರಲ್ಲ. ಈಗ CBI ತನಿಖೆಗಳು ನಡೆಸ್ತಾ ಇದೆ. ತನಿಖೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯವರನ್ನು ಬಂಧಿಸಿರೋದನ್ನ ನಾನು ಖಂಡಿತ ಸ್ವಾಗತಿಸ್ತೇನೆ. ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದರೆ ಇಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.